ಭಾರತದ ಧಾರ್ಮಿಕ ಇತಿಹಾಸದಲ್ಲಿ ಅನೇಕ ಮಹಾನ್ ಸಂತರು ಜನಿಸಿದ್ದಾರೆ. ಆದರೆ ಅವರಲ್ಲಿ ಕೆಲವರು ಮಾತ್ರ ಶತಮಾನಗಳು ಕಳೆದರೂ ಜನಮನದಲ್ಲಿ ಜೀವಂತವಾಗಿರುತ್ತಾರೆ. ಅಂತಹ ದಿವ್ಯ ವ್ಯಕ್ತಿತ್ವವೇ ಶ್ರೀ ಗುರು ರಾಘವೇಂದ್ರ ಸ್ವಾಮಿ. ಅವರು ಕೇವಲ ಒಬ್ಬ ಸಂತ ಅಥವಾ ತತ್ವಜ್ಞಾನಿ ಮಾತ್ರವಲ್ಲ, ಭಕ್ತರಿಗೆ ಆಶ್ರಯ, ದುಃಖಿತರಿಗೆ ಧೈರ್ಯ, ನಿರಾಶ್ರಿತರಿಗೆ ನಂಬಿಕೆಯ ಬೆಳಕು. ಇಂದಿಗೂ ಕೋಟಿ ಕೋಟಿ ಭಕ್ತರು ಅವರನ್ನು ಪ್ರೀತಿಯಿಂದ ಶ್ರೀರಾಯರು ಎಂದು ಕರೆಯುತ್ತಾರೆ. ಗುರು ರಾಘವೇಂದ್ರ ಸ್ವಾಮಿಯವರ ಪೂರ್ವಾಶ್ರಮದ ಹೆಸರು ವೆಂಕಟನಾಥ. ಅವರು 16ನೇ ಶತಮಾನದಲ್ಲಿ ಜನಿಸಿದರು. ಬಾಲ್ಯದಿಂದಲೇ ಅವರು ಅಪಾರ ಬುದ್ಧಿಶಕ್ತಿ. ಯೌವನಕ್ಕೆ ಬಂದಾಗ ಅವರು ಗೃಹಸ್ಥಾಶ್ರಮವನ್ನು ಸ್ವೀಕರಿಸಿದರು. ಜೀವನದಲ್ಲಿ ಸಂಸಾರದ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಿದ್ದರೂ ಅವರ ಮನಸ್ಸು ಮಾತ್ರ ಭಗವಂತನ ಪಾದಗಳಲ್ಲಿ ನೆಲೆಸಿತ್ತು. ತಮ್ಮ ಗುರುಗಳ ಸೇವೆ, ವಿದ್ಯಾಭ್ಯಾಸ ಮತ್ತು ಶಿಷ್ಯರಿಗೆ ಪಾಠ ಹೇಳುವುದು ಅವರ ದಿನಚರಿಯಾಗಿತ್ತು. ಅವರು ಬಡವರು, ವಿದ್ಯಾರ್ಥಿಗಳು ಮತ್ತು ದುಃಖಿತರನ್ನು ನೋಡಿದರೆ ಕರುಣೆಯಿಂದ ಸ್ಪಂದಿಸುತ್ತಿದ್ದರು. ಅವರ ಈ ಗುಣವೇ ಮುಂದಿನ ದಿನಗಳಲ್ಲಿ ಅವರನ್ನು ಮಹಾನ್ ಗುರುವಾಗಿಸುವುದಕ್ಕೆ ಕಾರಣವಾಯಿತು. ಕಾಲಕ್ರಮೇಣ ತಮ್ಮ ಗುರುಗಳ ಆದೇಶದಂತೆ ವೆಂಕಟನಾಥರು ಸನ್ಯಾಸವನ್ನು ಸ್ವೀಕರಿಸಿದರು. ಸನ್ಯಾಸ ದೀಕ್ಷೆಯ ನಂತರ ಅವರಿಗೆ ರಾಘವೇಂದ್ರ ತೀರ್ಥ ಎಂಬ ನಾಮ ಲಭಿಸಿತು. ಈ ಕ್ಷಣದಿಂದ ಅವರ ಜೀವನ ಸಂಪೂರ್ಣವಾಗಿ ಧರ್ಮ, ಭಕ್ತಿ ಮತ್ತು ಜನಸೇವೆಗೆ ಅರ್ಪಿತವಾಯಿತು. ಅವರು ದೇಶದೆಲ್ಲೆಡೆ ಸಂಚರಿಸಿ ದ್ವೈತ ವೇದಾಂತದ ತತ್ವವನ್ನು ಸರಳವಾಗಿ ಜನರಿಗೆ ತಿಳಿಸಿದರು. ಭಗವಂತನಲ್ಲಿ ಶ್ರದ್ಧೆಯಿಟ್ಟು ಧರ್ಮ ಮಾರ್ಗದಲ್ಲಿ ನಡೆಯುವುದೇ ಜೀವನದ ಗುರಿ ಎಂಬುದೇ ಅವರ